ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ಮೋದಿ ಜಾತಿ ಗಣತಿ ಬಗ್ಗೆ ಅನೌನ್ಸ್ ಮಾಡಿದ ತಡ ರಾಹುಲ್ ಗಾಂಧಿ ಮತ್ತೆ ಮುನ್ನೆಲೆಗೆ ಬಂದು ಹೊಸ ಬಾಂಬ್ ಹಾಕಿದ್ದಾರೆ. ನಾನು ಹೇಳಿದ್ದಕ್ಕೆ ಮೋದಿ ಜಾತಿ ಗಣತಿ ಮಾಡಿದ್ದು ಅಂತ ಕ್ರೆಡಿಟ್ ತೆಗೆದುಕೊಳ್ತಾ ಇರೋ ರಾಹುಲ್ ಈಗ ಇನ್ನೊಂದಷ್ಟು ಹೊಸ ಡಿಮ್ಯಾಂಡ್ ಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ 50% ಮೀಸಲಾತಿ ಕ್ಯಾಪ್ ಅನ್ನ ತೆಗೆದು ಹಾಕಬೇಕು ಅಂತಲೂ ಹೇಳ್ತಾ ಇರೋದು ವಿದ್ಯೆ ಕಲಿತವರಿಗೆ ಕೋಪ, ಅಸಹ್ಯ, ಅಸಮಾಧಾನ ಹೀಗೆ ವಿವಿಧ ರೀತಿಯ ಅಭಿಪ್ರಾಯಗಳು ಮೂಡುವಂತೆ ಮಾಡ್ತಾ ಇದೆ. ರಾಹುಲ್ ಹೇಳಿಕೆಗೆ ಈಗಾಗಲೇ ಟೀಕೆಗಳು ಬರೋದಕ್ಕೆ ಶುರುವಾಗಿದೆ. ಇನ್ನೊಂದೆಡೆ ಪ್ರಧಾನಿ ಮೋದಿ ಸರ್ಕಾರ ಜಾತಿ ಗಣತಿ ಅನೌನ್ಸ್ ಮಾಡಿದ್ದು ಎಲೆಕ್ಷನ್ಗಳಲ್ಲಿ ಹೇಗೆ ಗೇಮ್ ಚೇಂಜರ್ ಆಗಲಿದೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಗಳು ಬರ್ತಾ ಇದೆ. ಮತ್ತೊಂದೆಡೆ ಈಗ ಕ್ರೆಡಿಟ್ ತೆಗೆದುಕೊಳ್ತಾ ಇರೋ ರಾಹುಲ್ ಗಾಂಧಿಗೆ ಮಧ್ಯಪ್ರದೇಶ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ಸಂತೋಷವನ್ನ ಹಣದಿಂದ ಅಥವಾ ಇನ್ಯಾವುದೋ ಬೆಲೆ ಬಾಳುವ ವಸ್ತುಗಳಿಂದ ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಾಗೆ ಆಗ್ಬೇಕು, ಕಾಲ ಕೂಡಿ ಬರಬೇಕು ಅಂತ ಹಿರಿಯರು ಹೇಳ್ತಾರೆ. ಆ ಮಾತು ಅಕ್ಷರಶಃ ಸತ್ಯ ಅನ್ನೋದಕ್ಕೆ ಭಾರತದ ಪ್ರಸ್ತುತ ರಾಜಕೀಯವೇ ಸಾಕ್ಷಿ. ಪಹಲ್ಗಾಮ್ ಘಟನೆಯನ್ನ ಸಮರ್ಥಿಸಿಕೊಳ್ಳಲಾಗದೆ, ಗಟ್ಟಿಯಾಗಿ ಖಂಡಿಸಲಾಗದೆ, ಯಾವ ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇದ್ದ ರಾಹುಲ್ ಗಾಂಧಿಗೆ ಪ್ರಧಾನಿ ಮೋದಿಯೇ ಗುಡ್ ನ್ಯೂಸ್ ಕೊಡ್ತಾರೆ ಅನ್ನೋದನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ. ಅತ್ತ ಮೋದಿ ಜಾತಿ ಗಣತಿ ಅನೌನ್ಸ್ ಮಾಡಿದೆ ತಡ ಇತ್ತ ರಾಹುಲ್ ಗಾಂಧಿ ನಾನು ಹೇಳಿದ್ದಕ್ಕೆ ಮೋದಿ ಅನೌನ್ಸ್ ಮಾಡಿದ್ದು ಅಂತ ಕುಣಿದಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಇದಕ್ಕಿಂತ ಖುಷಿ ವಿಚಾರ ಇನ್ನೊಂದು ಇಲ್ಲದೆ ಇರೋದ್ರಿಂದ ಭರ್ಜರಿಯಾಗಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಆದ್ರೆ ಆ ಪ್ರೆಸ್ ಮೀಟ್ ಅಲ್ಲಿ ರಾಹುಲ್ ಮಾಡಿರೋ ಇನ್ನೊಂದಷ್ಟು ಡಿಮ್ಯಾಂಡ್ಗಳು ಸಮಾಜದ ನಿದ್ದೆಗೆಡಿಸ್ತಾ ಇದೆ. ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿರೋ ರಾಹುಲ್, ನಾನು ಹೇಳಿದ ಹಾಗೆ ಜಾತಿ ಗಣತಿ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಇನ್ನೂ ಒಂದಷ್ಟು ವಿಚಾರಗಳನ್ನ ನಾನು ಡಿಮ್ಯಾಂಡ್ ಮಾಡಿದ್ದೆ. ಅದರಲ್ಲಿ 50% ಮೀಸಲಾತಿಯ ಕ್ಯಾಪ್ ಅನ್ನ ತೆಗೆದು ಹಾಕೋದು ಕೂಡ ಇತ್ತು. ಅದನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಜನರಿಗೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಹಿಂದೂಗಳಲ್ಲಿ ಮೀಸಲಾತಿ ಸಂಬಂಧ ಜಾತಿಗಳ ಜಗಳ ತಾರಕಕ್ಕೇರಿದೆ. ಪ್ರತಿ ಬಾರಿ ಎಲೆಕ್ಷನ್ ಟೈಮ್ನಲ್ಲೂ ಹಿಂದೂ ಜಾತಿಗಳಲ್ಲಿ ದ್ವೇಷ ಬಿತ್ತಿ ನಿಮಗೆ ಮಾತ್ರ ಆಫರ್ ಕೊಡ್ತೀವಿ ಅಂತ ಎತ್ತಿ ಕಟ್ಟಿ ಕೊನೆಗೆ ಎಲ್ಲರೂ ಸಮಾನರು, ನಾವಿರೋದೇ ಸಮಾನತೆಯ ಪರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಸಾಲದಕ್ಕೆ ಸಂವಿಧಾನದ ಪ್ರತಿಯನ್ನ ಹಿಡ್ಕೊಂಡು ಓಡಾಡೋ ಕೆಲಸ ಕೂಡ ಆಗ್ತಾ ಇದೆ. ಆದ್ರಿಂದ ಈಗ ಮತ್ತೆ ಅದನ್ನ ಪುನರುಚ್ಚರಿಸ್ತಾ ಇರೋದನ್ನ ನೋಡಿದ್ರೆ ಮುಂಬರೋ ಎಲೆಕ್ಷನ್ಗಳಲ್ಲಿ ಇದೇ ಅಸ್ತ್ರ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ರಾಹುಲ್ ಮಾಡ್ತಾ ಇರೋ ಇನ್ನೊಂದು ಡಿಮ್ಯಾಂಡ್ ಅಂದ್ರೆ ಅದು ಖಾಸಗಿ ವಲಯದಲ್ಲೂ ರಿಸರ್ವೇಶನ್ ಬರಬೇಕು ಅಂತ. ಇದಕ್ಕೆ ಏನ್ ಹೇಳ್ಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ತೀರಾ ಕಷ್ಟದಲ್ಲಿ ಇರುವವರ ಜೀವನ ಮಟ್ಟ ಸುಧಾರಣೆ ಆಗ್ಬೇಕು ಅನ್ನೋ ಒಳ್ಳೆಯ ಉದ್ದೇಶದಿಂದ ಡಾಕ್ಟರ್ BR ಅಂಬೇಡ್ಕರ್ ಮೀಸಲಾತಿ ಅನ್ನೋ ಕಾನ್ಸೆಪ್ಟ್ ಅನ್ನ ಕೊಟ್ರು. ಆ ಹೊತ್ತಲ್ಲಿ ಅದರ ಅಗತ್ಯತೆ ಇದ್ದಿದ್ದು ನಿಜ, ಅನಿವಾರ್ಯವಾಗಿತ್ತು ಅನ್ನೋದು ನಿಜವೇ. ಆದ್ರೆ ಈಗಿನ ಕಾಲದಲ್ಲಿ ಸರಿಯಾದ ರೀತಿಯ ಮಾನದಂಡಗಳು ಇಲ್ಲದೆ ಕೊಡ್ತಾ ಇರೋ ಮೀಸಲಾತಿಗಳಿಂದ ಏನಾಗ್ತಾ ಇದೆ ಅನ್ನೋದನ್ನ ನೀವೇ ನೋಡ್ತಿದ್ದೀರಾ. ಈ ಹೊತ್ತಲ್ಲಿ ಪ್ರೈವೇಟ್ ಸೆಕ್ಟರ್ ನಲ್ಲೂ ಮೀಸಲಾತಿ ಬರಬೇಕು ಅಂತ ಹೇಳಿದ್ರೆ ಇದನ್ನ ಯಾರಾದ್ರೂ ಒಪ್ಕೊಳ್ಳೋದಕ್ಕೆ ಆಗುತ್ತಾ? ಇವತ್ತು ಸರ್ಕಾರಿ ಶಾಲೆಗಳ ಬದಲಿಗೆ ಜನರು ಪ್ರೈವೇಟ್ ಸ್ಕೂಲ್ ಆಯ್ಕೆ ಮಾಡ್ತಾ ಇರೋದಕ್ಕೆ, ಸರ್ಕಾರಿ ಆಸ್ಪತ್ರೆಗಳ ಬದಲಿಗೆ ಪ್ರೈವೇಟ್ ಹಾಸ್ಪಿಟಲ್ ಪ್ರಿಫರ್ ಮಾಡ್ತಾ ಇರೋದಕ್ಕೆ, ಸರ್ಕಾರಿ ಕೆಲಸದ ಬದಲಿಗೆ ಚೆನ್ನಾಗಿ ಓದಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಉದ್ಯೋಗ ಪಡಿತಾ ಇರೋದಕ್ಕೆ, ಅವಕಾಶ ಸಿಕ್ಕರೆ ವಿದೇಶಕ್ಕೆ ಹೋಗಿ ಸೆಟಲ್ ಆಗ್ತಾ ಇರೋದಕ್ಕೆ, ತಾವೇ ಖುದ್ದು ಒಂದು ಸಂಸ್ಥೆಯನ್ನ ಹುಟ್ಟು ಹಾಕ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿದೆ. ಈ ಹೊತ್ತಲ್ಲಿ ರಾಹುಲ್ ಪ್ರೈವೇಟ್ ಸೆಕ್ಟರ್ ನಲ್ಲೂ ಮೀಸಲಾತಿ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸರಿ, ಇವರು ಹೇಳಿದಂತೆ 50% ಮೀಸಲಾತಿ ಕ್ಯಾಪ್ ಅನ್ನ ಕಿತ್ತು ಹಾಕಿದ್ರು ಅಂದ್ಕೊಳ್ಳಿ. ಮುಂದೊಂದು ದಿನ 100% ಮೀಸಲಾತಿ ಬಂದೇ ಬಿಡ್ತು ಅಂತ ಅಂದ್ಕೊಳ್ಳಿ. ಅವತ್ತಿಗೆ ಸಮಸ್ಯೆ ಮುಗಿದೋಗಿ ಬಿಡುತ್ತಾ? ಖಂಡಿತ ಇಲ್ಲ. ಆಂತರಿಕ ಯುದ್ಧಕ್ಕೆ ಅದು ದಾರಿ ಮಾಡಿಕೊಡುತ್ತೆ. 100ಕ್ಕೆ 100 ಭರ್ತಿ ಆಗ್ತಾ ಇದ್ದಂತೆ ನಮ್ಮ ಜಾತಿಗೆ ಜಾಸ್ತಿ ಬೇಕು, ನಮ್ಮ ಜಾತಿಗೆ ಇನ್ನೂ ಬೇಕು, ನಮ್ಮ ಜಾತಿಯಲ್ಲಿ ಜನ ಜಾಸ್ತಿ ಇದ್ದಾರೆ, ನಮ್ಮ ಜಾತಿಗೆ ಮತ್ತೊಂದು ಸ್ವಲ್ಪ ಮೀಸಲಾತಿ ಜಾಸ್ತಿ ಕೊಡಿ ಅಂತ ಜನರು ಬೀದಿಗಿಳಿದು ಹೊಡೆದಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಪ್ರತಿಭಾವಂತರಿಗೆ ಬೆಲೆ ಇರುತ್ತಾ ಅಥವಾ ಪ್ರತಿಭಾವಂತರು ಭಾರತದಲ್ಲಿ ಇರ್ತಾರ? ಇದು ಕಾಮನ್ ಸೆನ್ಸ್ ಅಲ್ವಾ? ಇನ್ನು ಇದೆಲ್ಲ ಹೇಳೋ ರಾಹುಲ್ ಕ್ರೆಡಿಟ್ ತಗೊಳ್ಳೋ ರೀತಿಯೂ ಕೂಡ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ನಾವು ಒತ್ತಾಯ ಮಾಡಿದ್ಮೇಲೆ ಸುಮಾರು 11 ವರ್ಷಗಳ ಬಳಿಕ ಕೊನೆಗೂ ಮೋದಿ ನಮ್ಮ ಮಾತನ್ನ ಕೇಳಿದ್ದಾರೆ. ಈ ನಿರ್ಧಾರಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಜಾತಿ ಗಣತಿ ಹೇಗೆ ಮಾಡಬೇಕು ಅಂತ ನಾವು ಈಗಾಗಲೇ ಐಡಿಯಾ ಕೊಟ್ಟಿದ್ದೀವಿ. ತೆಲಂಗಾಣದಲ್ಲಿ ಒಂದು ಮಾಡೆಲ್ ಇದೆ, ಬಿಹಾರದಲ್ಲೂ ಒಂದು ಮಾಡೆಲ್ ಇದೆ. ಇದೆರಡೂ ಬಹಳ ಅತ್ಯುತ್ತಮ ಮಾಡೆಲ್ಗಳು. ಎರಡೂ ರಾಜ್ಯದಲ್ಲೂ ತುಂಬಾ ಸಕ್ಸಸ್ಫುಲ್ ಆಗಿದೆ. ಆದ್ರಿಂದ ಮೋದಿ ಸರ್ಕಾರ ಯಾವುದನ್ನ ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಲಿ, ನಮ್ಮದೇನೋ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ ಭಾರತೀಯರು ಸಾಮಾಜಿಕ ಜಾಲತಾಣಗಳಲ್ಲಿ ರಾಹುಲ್ ಗಾಂಧಿಯನ್ನ ಟ್ರೋಲ್ ಮಾಡ್ತಾ ಇದ್ರೆ, ಅವರ ಬೆಂಬಲಿಗರು ಮಾತ್ರ ಮುಂದಿನ PM ರಾಹುಲ್, ಕೊನೆಗೂ ರಾಹುಲ್ ಹೇಳಿದ್ದನ್ನ ಮೋದಿಯೇ ಒಪ್ಪಿಕೊಂಡ್ರು, ರಾಹುಲ್ರಿಂದ ಮಾತ್ರ ಭಾರತದ ಉದ್ಧಾರ ಸಾಧ್ಯ ಅಂತೆಲ್ಲ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ. ಇದನ್ನ ನೋಡಿ ಜನರು ಯಥಾ ರಾಜ ತಥಾ ಪ್ರಜಾ ಅಂತಿದ್ದಾರೆ.
ಸರಿ, ರಾಹುಲ್ ಗಾಂಧಿಯ ಜಾತಿ ಗಣತಿ ಡಿಮ್ಯಾಂಡ್ ಸಮಾಜಕ್ಕೆ ಮಾರಕ ಅನ್ನೋದು ಗೊತ್ತಾಗಿದೆ. ಮತ್ತ್ಯಾಕೆ ಮೋದಿ ಸರ್ಕಾರ ಅದನ್ನ ಅನೌನ್ಸ್ ಮಾಡಿದೆ ಅನ್ನೋ ಪ್ರಶ್ನೆ ಖಂಡಿತ ಹುಟ್ಟುತ್ತೆ. ಅದರ ಬಗ್ಗೆ ಡೀಟೇಲ್ ಆಗಿ ನಿನ್ನೆಯ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಮಿಸ್ ಮಾಡ್ಕೊಂಡವರು ಹಿಂದಿನ ಎಪಿಸೋಡ್ ನೋಡಿ. ಆದ್ರೆ ಮೋದಿ ನಿರ್ಧಾರ ರಾಜಕೀಯವಾಗಿ ಹೇಗೆ ಕೈ ಹಿಡಿಯುತ್ತೆ ಅನ್ನೋದನ್ನ ಈಗ ಹೇಳ್ತೀವಿ. ಕೇಂದ್ರ ಸರ್ಕಾರ ಜಾತಿ ಗಣತಿ ಅನೌನ್ಸ್ ಮಾಡೋದಕ್ಕೆ ಪ್ರಮುಖ ಕಾರಣ ಭಾರತದಲ್ಲಿರೋ ಮುಚ್ಚಿಟ್ಟ ಸತ್ಯಗಳನ್ನ ಹೊರ ಹಾಕೋದು ಹಾಗೂ 2029ರ ಎಲೆಕ್ಷನ್. ಕೇವಲ ಹಿಂದುತ್ವವನ್ನ ಮುಂದಿಟ್ಕೊಂಡು ಹೋದ್ರೆ ಏನಾಗುತ್ತೆ ಅನ್ನೋದು 2024ರ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಪಾಠ ಕಲಿಸಿದೆ. ಹಿಂದೂಗಳೆಲ್ಲ ಬೇರೆ ಬೇರೆ ಪಕ್ಷಕ್ಕೆ ವೋಟ್ ಹಾಕಿ ಅಥವಾ ಅನ್ಯ ಧರ್ಮೀಯರೆಲ್ಲ ಸಾಲಿಡ್ ಆಗಿ ಒಂದೇ ಪಕ್ಷಕ್ಕೆ ವೋಟ್ ಹಾಕ್ತಾರೆ. ಇದನ್ನ ತಪ್ಪಿಸಬೇಕು ಅಂದ್ರೆ ಅನ್ಯ ಧರ್ಮದಲ್ಲಿರೋ ವಿವಿಧ ಜಾತಿಗಳನ್ನ ಬೆಳಕಿಗೆ ತಂದು ವಿಭಜನೆ ಮಾಡಲೇಬೇಕು. ಹೇಗೆ ರಾಹುಲ್ ಒಬಿಸಿ ದಲಿತರನ್ನ ಸಪರೇಟ್ ಮಾಡಿ ಅವರ ಹೆಸರಲ್ಲೇ ಗೆದ್ದು ಕೊನೆಗೆ ಅವರಿಗೆ ಇಟ್ಟ ಮೀಸಲಾತಿಯನ್ನೇ ತಮ್ಮ ಧರ್ಮಕ್ಕೆ ಕೊಡ್ತಾರೋ ಅದೇ ಕೆಲಸವನ್ನ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಕೆಲವೊಂದು ಉಚಿತಗಳನ್ನ ಕೊಡ್ಲೇಬೇಕು ಅನ್ನೋದನ್ನು ಕೂಡ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದೆ. ಇದು ಈಗಾಗಲೇ ಮಹಾರಾಷ್ಟ್ರ ಹಾಗೂ ಹರಿಯಾಣದಲ್ಲಿ ವರ್ಕ್ ಆಗಿರೋದ್ರಿಂದ ಇದೇ ಫಾರ್ಮುಲಾ ಬಳಸೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಫ್ರೀಬೀಸ್ ಯಾವ ರೀತಿ ಅಂದ್ರೆ ಅದು ಕಾಂಗ್ರೆಸ್ ರೀತಿ ಕಣ್ಮುಚ್ಚಿಕೊಂಡು ಎಲ್ರಿಗೂ ದುಡ್ಡು ಹಂಚೋದಲ್ಲ. ಬದಲಾಗಿ ಕೆಲವೊಂದು ಕಂಡೀಷನ್ ಗಳನ್ನ ಹಾಕಿ ಯಾರು ಅರ್ಹರೋ, ಯಾರಿಗೆ ಅಗತ್ಯತೆ ಇದೆಯೋ ಅವರಿಗೆ ಮಾತ್ರ ಅನುಕೂಲ ಮಾಡಿಕೊಡೋ ಬಗ್ಗೆ ಯೋಚಿಸ್ತಾ ಇದೆ. ಉದಾಹರಣೆಗೆ ಲಾಡ್ಲಿ ಬೆಹನ್ ಯೋಜನೆ. ಈ ರೀತಿ ಹಿಂದುತ್ವದ ಜೊತೆಗೆ ಸೋಷಿಯಲ್ ಇಂಜಿನಿಯರಿಂಗ್ ಹಾಗೂ ಉಚಿತಗಳು ಎಲ್ಲವೂ ಸರಿಯಾದ ರೀತಿಯಲ್ಲಿ ಇದ್ರೆ ಮಾತ್ರ ಗೆಲುವು ಸಾಧ್ಯ ಅನ್ನೋದನ್ನ ಬಿಜೆಪಿ ಮನಗಂಡಿದೆ. ಆದ್ರಿಂದ ಮುಂದಿನ ಚುನಾವಣೆಗೆ 4 ವರ್ಷಗಳು ಬಾಕಿ ಇರುವಾಗಲೇ ಎಲ್ಲಾ ಆಯಾಮದಲ್ಲೂ ಯೋಚಿಸಿ ಜಾತಿ ಗಣತಿಗೆ ಮೋದಿ ಸರ್ಕಾರ ಮುಂದಾಗಿರೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅತ್ತ ರಾಹುಲ್ ಗಾಂಧಿ ಕ್ರೆಡಿಟ್ ತೆಗೆದುಕೊಳ್ಳೋದರ ಜೊತೆಗೆ ಇದನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀರಾ ಹೇಳಿ ಅಂತೆಲ್ಲ ಪ್ರಶ್ನೆ ಎತ್ತಾ ಇದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಈಗ ಇಷ್ಟೆಲ್ಲ ಮಾತಾಡ್ತಾ ಇರೋ ನೀವು ದಶಕಗಳ ಕಾಲ ಅಧಿಕಾರ ಇದ್ದಾಗ ಯಾಕೆ ಜಾತಿ ಗಣತಿ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊದಲಿಗೆ ಸಂವಿಧಾನದ ಬಗ್ಗೆ ಯಾರ ಬಳಿಯಾದರೂ ರಾಹುಲ್ ಸರಿಯಾಗಿ ಟ್ಯೂಷನ್ ತೆಗೆದುಕೊಳ್ಳಲಿ. ಕಾಂಗ್ರೆಸ್ಗೆ ಯಾವಾಗ್ಲೂ ಸಮಾಜವನ್ನ ಹಾಗೂ ಹಿಂದೂಗಳನ್ನ ಒಡೆಯೋದ್ರಲ್ಲಿ ಬಹಳ ಆಸಕ್ತಿ ಇರುತ್ತೆ ಅನ್ನೋದು ಗೊತ್ತಿರೋದೆ. ಆದ್ರೆ ಮೋದಿ ಸರ್ಕಾರ ಸಮಾಜಕ್ಕೆ ಯಾವ ತೊಡಕೂ ಆಗದ ಹಾಗೆ ಜಾತಿ ಗಣತಿ ಮಾಡುತ್ತೆ. ಯಾವ ನಿರ್ಧಾರ ತೆಗೆದುಕೊಂಡ್ರೂ ಅದಕ್ಕೆ ಎಷ್ಟು ಬಜೆಟ್ ಕೊಡಬೇಕು ಅನ್ನೋದು ಮೋದಿ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಿದೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಆದ್ರೆ ಸಿಕ್ಕ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ರಾಹುಲ್ ಅಂಡ್ ಟೀಮ್ ಬಹಳ ಉತ್ಸುಕರಾಗಿದ್ದು, ಕಾಂಗ್ರೆಸ್ ಕಚೇರಿ ಮುಂದೆ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಹಾಕಿಸಿ ಅದರಲ್ಲಿ ರಾಹುಲ್ ಗಾಂಧಿಯ ದೊಡ್ಡ ಫೋಟೋವನ್ನ ಹಾಕಿ ರಾಹುಲ್ ಹೇಳಿದ್ದಕ್ಕೆ ಮೋದಿ ಸರ್ಕಾರ ಜಾತಿ ಗಣತಿಗೆ ಒಪ್ಪಿದ್ದು ಅಂತ ಬರೆಸಲಾಗಿದೆ. ಒಟ್ನಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಂಡ್ರೂ ಅಳೆದು ತೂಗಿ ತೆಗೆದುಕೊಳ್ಳೋ ಬಿಜೆಪಿ ಹೈಕಮಾಂಡ್ ರಾಹುಲ್ ಈ ರೀತಿ ಕ್ಲೈಮ್ ಮಾಡ್ತಾರೆ ಅನ್ನೋದನ್ನ ಗೊತ್ತಿಲ್ಲದೆ ಬ್ಲೈಂಡ್ ಆಗಿ ತೆಗೆದುಕೊಂಡಿರೋದಂತೂ ಸುಳ್ಳೆ. ಇದು ಎಲ್ಲರ ಅನಿಸಿಕೆ ಕೂಡ ಹೌದು. ಕೊನೆಗೆ ರಾಹುಲ್ ಹೇಳಿಕೆ ಅವರಿಗೆ ಮುಳ್ಳಾಗಲಿದೆಯಾ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.